ಹಾಯ್ ಸ್ನೇಹಿತರೆ, ಈ ದಿನ ಗಣೇಶ ಚತುರ್ಥಿ ಪೂಜಾ ಮುಹೂರ್ತ ಮತ್ತು ಮಹತ್ವದ ಬಗ್ಗೆ ತಿಳಿಯೋಣ. ಗಣೇಶ ಚತುರ್ಥಿ ಹಬ್ಬವನ್ನು ಈ ವರ್ಷ ಸೆಪ್ಟೆಂಬರ್ 7ರಂದು ಆಚರಿಸಲಾಗುವುದು. ಗಣೇಶ ಚತುರ್ಥಿ ವಾರ್ಷಿಕವಾಗಿ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯೊಂದು ಬರುತ್ತದೆ. ಇದು 10 ದಿನಗಳ ಕಾಲ ಇರುತ್ತದೆ ಮತ್ತು ಕೊನೆಯ ದಿನವನ್ನು ಗಣೇಶ ವಿಸರ್ಜನೆ ಎಂದು ಆಚರಿಸಲಾಗುತ್ತದೆ. ಸೆಪ್ಟೆಂಬರ್ 17 ಮಂಗಳವಾರದಂದು ಅನಂತ ಚತುರ್ದಶಿಯೊಂದು ಗಣೇಶ ಚತುರ್ಥಿ ಸಮಾಪ್ತಿಯಾಗಲಿದೆ. ಈ ದಿನ 10 ದಿನಗಳ ಕಾಲ ಪೂಜಿಸಲ್ಪಟ್ಟ ಗಣೇಶ ಮೂರ್ತಿಯನ್ನು ಬೀಳ್ಕೊಡಲಾಗುತ್ತದೆ. ಗಣೇಶ ಚತುರ್ಥಿ ಪೂಜಾ ಮುಹೂರ್ತವು ಬೆಳಗ್ಗೆ 11:03ರಿಂದ ಮಧ್ಯಾಹ್ನ 1:15ವರೆಗೆ ಇರುತ್ತದೆ. ಗಣೇಶ ಉತ್ಸವದ ಕೊನೆಯ ದಿನದಂದು ಗಣೇಶ ವಿಸರ್ಜನೆಯನ್ನು ನಡೆಸಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗಣೇಶನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ 4ನೇ ದಿನದಂದು ಜನಿಸಿದನು. ಆದ್ದರಿಂದ ಗಣಪತಿ ಬಪ್ಪನನ ಜನ್ಮದಿನವನ್ನು ಬಹಳ ಆಡಂಬರದಿಂದ ಆಚರಿಸಲಾಗುತ್ತದೆ. ಗಣೇಶ ಹಬ್ಬದ ಸಮಯದಲ್ಲಿ ಭಕ್ತರು ತಮ್ಮ ಮನೆಗಳು, ಕಚೇರಿಗಳು, ಪೆಂಡಾಲ್ಗಳು ಇತ್ಯಾದಿಗಳಲ್ಲಿ ಗಣೇಶ ವಿಗ್ರಹಗಳನ್ನು ಇಟ್ಟು ಸ್ಥಾಪಿಸುತ್ತಾರೆ ಮತ್ತು ನಂತರ 10 ದಿನಗಳವರೆಗೆ ಭಕ್ತಿಯಿಂದ ಪೂಜಿಸುತ್ತಾರೆ. ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಸಮೃದ್ಧಿ ಮತ್ತು ಬುದ್ಧಿವಂತಿಕೆ ದೇವರು ಎಂದು ಪರಿಗಣಿಸಲಾಗುತ್ತದೆ. ಪ್ರತಿಯೊಂದು ಪೂಜೆಯಲ್ಲೂ ಗಣೇಶನನ್ನು ಮೊದಲು ಪೂಜಿಸಲಾಗುವುದು. ಗಣೇಶ ಚತುರ್ಥಿ ಹಬ್ಬದ ಸಮಯದಲ್ಲಿ ಗಣೇಶನ ಆಚರಣೆಗಳು ಮತ್ತು ಪೂಜ್ಯಭಾವದಿಂದ ಪೂಜಿಸುವವರು ಅವರ ಮತ್ತು ಅವರ ಕುಟುಂಬದ ಜೀವನದಲ್ಲಿ ಸಂತೋಷವು ಯಾವಾಗಲೂ ಇರುತ್ತದೆ ಎಂದು ಹೇಳಲಾಗುತ್ತದೆ. ಅದೇ ಸಮಯದಲ್ಲಿ ಯಾವುದೇ ಕೆಲಸದಲ್ಲಿ ಬರುವ ಅಡೆತಡೆಗಳನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಗಣಪತಿ ಬಪ್ಪನ ಕೃಪೆಯಿಂದ ಎಲ್ಲ ಆಸೆಗಳು ಈಡೇರುತ್ತವೆ. ಗಣೇಶನನ್ನು ಪೂಜಿಸುವವರು ಅವರ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಎಂದು ನಂಬಲಾಗಿದೆ.